ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್. ಎಸ್ ಫ್ರೆಂಡ್ಸ್, ಹೇಗಿದ್ರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ಒಂದು ಹೊಸ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಇವತ್ತು ನಾನು ಹಾಕ್ತಿರೋದು ಟ್ರಾವೆಲ್ ವಿಡಿಯೋ. ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಎಸ್ ಹೌದು, ಇವತ್ತು ನಮ್ಮ ಒಂದು ಸ್ಟಾಫ್ ಟ್ರಿಪ್ ಆ್ಯಂಡ್ ಫ್ರೆಂಡ್ಸ್ ಟ್ರಿಪ್ ಅಂತಲೇ ಹೇಳ್ಬೋದು, ಆ್ಯಂಡ್ ಲೇಡೀಸ್ ಗ್ಯಾಂಗ್ ಔಟ್ ಅಂತ ಕೂಡ ಹೇಳ್ಬೋದು. ಟ್ರಿಪ್ ಸ್ಟಾರ್ಟಿಂಗ್. ಸೊ ಈಗ ಅರ್ಲಿ ಮಾರ್ನಿಂಗ್ 5ಗೆ ನಾವೆಲ್ಲ ನಮ್ಮ ಸ್ಕೂಲ್ ಹತ್ರ ರೀಚ್ ಆಗಬೇಕಿತ್ತು. ಸೊ ನಾನು ಡ್ರಾಪ್ ತಗೋತಾ ಇದ್ದೀನಿ ನಮ್ಮ ಮನೆಯವ್ರ ಹತ್ರ. ಸ್ಕೂಲ್ನ ರೀಚ್ ಆಗಿ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಎಸ್ ಫ್ರೆಂಡ್ಸ್, ನೋಡಿ ಸ್ಕೂಲ್ ಹತ್ರ ಬಂದಿದ್ದೀವಿ. ನಮ್ಮ ಸ್ಕೂಲ್ ಹತ್ರ ಫುಲ್ಲು ಜೋಶಲ್ಲಿ. ಇನ್ಯಾರದು ಮಿಸ್ ಆದ್ರು ಫೇಸ್ಗಳೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್. ಇಟ್ಸ್ ಓಕೆ. ಬನ್ನಿ ಬನ್ನಿ ಬನ್ನಿ. ಟೈಮ್ ಆಗ್ತಿದ್ದಂಗೆ ಎಲ್ಲ ಬಂದು ಜಾಯ್ನ್ ಆಗ್ತಾಯಿದ್ರು. ನಾವೆಲ್ಲ ಹೋಗಿ ಒಂದು 5-10 ಮಿನಿಟ್ಸಿಗೆ ಅರೌಂಡ್ 5:15 ಹೊತ್ತಿಗೆ ಬಸ್ ಕೂಡ ಬಂತು. ನಮ್ಮ ಲಗೇಜ್ ಎಲ್ಲ ಬಸ್ ಡಿಕ್ಕಿ ಒಳಗೆ ಡಂಪ್ ಮಾಡಿ ಈಗ ಇನ್ನೂ ಎಷ್ಟು ಸ್ವಲ್ಪ ಜನ ಬರಲಿಕ್ಕಿತ್ತು, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರದ್ದು ಜೋಶ್ ಆಗಿದೆಲ್ಲ. ಸೊ ಟ್ರಿಪ್ ಕೂಡ ಫುಲ್ಲು ಜೋಶಾಗಿರುತ್ತೆ. ಬನ್ನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಪಾಸ್ ಮಾಡಿ ನಾ ಮಾಡ್ತೀನಿ. ಅಲ್ಲ ಮ್ಯಾಮ್, ಬಸ್ ಹತ್ತಿ ಅಂತಾನೆ ಹೇಳಿಲ್ಲ, ಎಲ್ಲ ಬಸ್ ಹತ್ಕೊಳ್ತಾ ಇರೋದು ಸೀದಾ. ದೀಪ್ತಿ ಮ್ಯಾಮ್ ಬಸ್ ಹತ್ತಿ ಅಂತಾನೆ ಹೇಳಿಲ್ಲ, ಎಲ್ಲ ಹತ್ತಿ. ನಿಧಾನ ಹೆಜ್ಜೆ ಇಟ್ರಪ್ಪ, ಬಸ್ ಈಗಲೇ ಅಲ್ಲಾಡ್ತಿದೆ. ಸ್ಲೋ ಮೋಷನ್ ಅಲ್ಲಿ ಸಾಕ. ನಾವು ಮಾಡ್ಕೋತೀವಿ ಸ್ಲೋ. ಶಿಲುತಾ ಮ್ಯಾಮ್, ಹಾಯ್ ಮ್ಯಾಮ್. ಮಿಸ್ ಆಗ್ಬಿಡ್ತೀರ ನೆಂಟೆ. ಹತ್ತಿ ಬಸ್ ಹೊರಡ್ತಾ ಇದ್ದೀವಿ ಸಕಲೇಶ್ಪುರಕ್ಕೆ. ತೋರಿಸಿಲ್ಲ ನಾನು ಆವಾಗಲೇ ಇಂದ. ಹಾಯ್ ಮಾಡಿ ಮ್ಯಾಮ್. ಇಲ್ಲ ಅಷ್ಟೊಂದು ಎಲ್ಲರೂ ಬಂದರೂ ಹೊರಟ್ವಿ. ಬಟ್ ಭದ್ರಾವತಿಲಿ ನಮ್ಮ ಇನ್ನೊಬ್ಬರು ಸೀನಿಯರ್ ಮೋಸ್ಟ್ ಟೀಚರ್ನ ಪಿಕ್ ಮಾಡಲಿಕ್ಕಿತ್ತು. ಸೊ ಅವ್ರಿಗಂತೂ ಫುಲ್ ವೆಯ್ಟಿಂಗಲ್ಲಿದ್ವಿ ನಾವು. ಸೊ ನೋಡಿ, ಇವರೇ ನಮ್ಮ ಟೀಚರು. ಸೊ ಇಲ್ಲಿ ಅವ್ರು ಬರ್ತಿದ್ದಂಗೆ ನಾವು ಒಂದು ಒಳ್ಳೆ ಸೂಪರ್ ಸಾಂಗ್ ಹಾಕಿದ್ವಿ. ವಿಡಿಯೋನಲ್ಲಿ ಹಾಕಿಲ್ಲ ಬಿಕಾಸ್ ಅಲ್ಲಿ ಕಾಪಿರೈಟ್ ಬರುತ್ತೆ ಅಂತ. ಅವ್ರು ಫುಲ್ಲು ನಾನು ಹಿಂಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ತುಂಬ ಬಿಲ್ಡಪ್ ಕೊಟ್ಟಿದ್ರು. ಸೊ ಅದಕ್ಕೆ ತಕ್ಕಂಗೆ ಮಾಡಿದ್ರು ಕೂಡ. ಫುಲ್ ಈ ಥರ ಟ್ರಿಪ್ ಅಂತ ಎಲ್ಲ ಹೋದಾಗ ಒಂಥರ ತುಂಬ ಮಜಾ ಇರುತ್ತೆ. ನಮ್ಮ ಹೆಕ್ಟಿಕ್ ವರ್ಕಲ್ಲಿ ಒಂದು ಬ್ರೇಕ್ ತೊಗೊಂಡು ನಮ್ಮ ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ. ಆ್ಯಂಡ್ ಎಲ್ಲ ಕೂಡ ಒಂದು ಟೀಮ್ ಆಗಿ ಹೋಗ್ತೀವಿ. ಅಷ್ಟೇ ಒಂದು ಯುನಿಟಿ ಇರುತ್ತೆ. ಜೊತೆಗೆ ಎಲ್ಲ ಸೇರಿ ಎಂಜಾಯ್ ಮಾಡೋದ್ರಿಂದ ಫುಲ್ ಜೋಶ್ ಇರುತ್ತೆ. ದೊಡ್ಡವರು ಸಣ್ಣವರು ಅಂತ ಏನಿಲ್ಲ, ಎಲ್ಲ ಡ್ಯಾನ್ಸ್ ಮಾಡ್ತಿರೋದೆ, ಫನ್ ಮಾಡ್ತಿರೋದೆ. ಹಾಗೆಯೇ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಬೆಳಕೆಲ್ಲ ಆಯಿತು. ಅರೌಂಡ್ 8 o'clock ಹೊತ್ತಿಗೆ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ನಿಯರ್ ಟು ಬಾಣಾವರ ಅಂತ ಅನ್ಸುತ್ತೆ, ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಅಲ್ಲೆಲ್ಲ ಒಂದು ಫೀಲ್ಡಲ್ಲಿ ಬ್ರೇಕ್ಫಾಸ್ಟ್ ಕೂಡ ನಾವು ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ರು ಮ್ಯಾಮ್. ಸೊ ಬ್ರೇಕ್ಫಾಸ್ಟಿಗೆ ಇಲ್ಲಿ ಕೊಟ್ಟಿದ್ವಿ ಇಡ್ಲಿ, ಚಟ್ನಿ, ಕೇಸರಿಬಾತ್ ಆ್ಯಂಡ್ ಕೆಲವರೆಲ್ಲ ಸ್ನ್ಯಾಕ್ಸ್ ಅದು ಇದು ಎಲ್ಲ ತಂದಿದ್ರು. ಇಲ್ಲಿ ಒಂದು ಬ್ರೇಕ್ಫಾಸ್ಟಿಂದು ಬ್ರೇಕ್ ನಡೀತಾ ಇದೆ. ಇಲ್ಲಿ ಒಂದು ರೀಲ್ಸ್ ಕೂಡ ಮಾಡಿದ್ವಿ ನಾವು ಎಲ್ಲ ಸೇರಿಕೊಂಡು. ಅದಾದಮೇಲೆ ನಮಗೆ ಸಕಲೇಶ್ಪುರಕ್ಕೆ ಆನ್ ದ ವೇನಲ್ಲಿ ಬೇಲೂರು ಹಳೆಬೀಡು ಸಿಗುತ್ತೆ. ಸೊ ಫಸ್ಟು ನಾವು ಹಳೆಬೀಡು ಟೆಂಪಲ್ನ ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ನಾವು ರೆಸಾರ್ಟಿಗೆ ರೀಚ್ ಆಗೋ ಟೈಮಿಂಗ್ಸ್ ಇವಾಗೆಲ್ಲ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇರುತ್ತಲ್ಲ, 2 o'clock ಅಂತ ಏನೋ ಮಾಡಿದ್ದಾರೆ, 1 or 2 ಅಂತ. ಸೊ ಅಷ್ಟೊತ್ತು ಒಳಗೆ ರೀಚ್ ಆಗ್ಬೋದಿತ್ತು ಇದನ್ನೆಲ್ಲ ನೋಡಿಕೊಂಡು. ಹಾಗಾಗಿಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿರ್ತಾರೆ, ಬಟ್ ಇನ್ನೊಂದು ಸರಿ ನೋಡಿಕೊಂಡು ಹಂಗೆ ವಿಸಿಟ್ ಕೊಟ್ಟು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಕೂಡ ಹೋದ್ವಿ. ಇಲ್ಲೂ ಕೂಡ ಕೆಲವೊಂದು ಮೂಮೆಂಟ್ಸ್ನ ಎಂಜಾಯ್ ಮಾಡಿದ್ದೀವಿ. ಅದು ಕೂಡ ತುಂಬಾ ಚೆನ್ನಾಗಿದೆ.
ಎಸ್, ಈಗ ಬಂದ್ವಿ ಫುಲ್ ಇಂಟ್ರೆಸ್ಟಿಂಗ್ ಪಾರ್ಟಿಗೆ. ಸೊ ನೋಡಿ, ಬಸ್ಸಲ್ಲಿ ಯಾರಾದರೂ ಕೂತಿದ್ದಾರಾ ಅಂತಂದ್ಬಿಟ್ಟು ಒಬ್ಬೊಬ್ರು ಅಷ್ಟೇ ಕೂತಿರೋದು. ತಿಂಡಿ ಬ್ರೇಕ್ ಆದಮೇಲೆ ಶುರುವಾಗಿದ್ದು ಡ್ಯಾನ್ಸ್ ಇದೆಲ್ಲ. ಸೊ ಕಂಟಿನ್ಯೂಸ್ ಡ್ಯಾನ್ಸ್ ಮಾಡ್ತಾನೆ ಇದ್ದಿದ್ದು. ನಮ್ಮ ಎನರ್ಜಿ ಇದರಲ್ಲಿ ಸ್ವಲ್ಪ ಲೋ ಇರ್ಬೋದು, ಇನ್ನೊಂದು 2-3 ಜನ ಇದ್ದಾರೆ ಫುಲ್ ಹೈ ಎನರ್ಜಿ ಇರೋರು. ಅವ್ರ ಡ್ಯಾನ್ಸ್ಗಳಂತೂ ತುಂಬ ಮಜವಾಗಿತ್ತು. ಆ್ಯಂಡ್ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ರಿಯಲಿ ನಕ್ಕು ಹೊಟ್ಟೆಲ್ಲ ನೋವಾಗೋಷ್ಟು ಹಾಕ್ತಾನೆ ಇದ್ರು, ಇಳಿತಾನೆ ಇದ್ವಿ, ಮತ್ತು ಡ್ಯಾನ್ಸ್ ಮಾಡ್ತಾನೆ ಫುಲ್ಲು ಮಜಾ. ನಾನು ಆ ಸಾಂಗ್ಗಳೆಲ್ಲ ಆ್ಯಡ್ ಮಾಡಿಲ್ಲ, ಅದೇ ಕಾಪಿರೈಟ್ ಬರುತ್ತೆ ವಿಡಿಯೋಗೆ ಅಂತಂದ್ಬಿಟ್ಟು. ಆ್ಯಡ್ ಮಾಡಿದರೆ ನಿಮಗೆ ಗೊತ್ತಾಗ್ತಿತ್ತು ಯಾವ ಮಟ್ಟಿಗೆ ಎಂಜಾಯ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ಸೊ ಈ ರೀತಿ ಎಲ್ಲ ಜೋಶ್ ಇದ್ರೇ ಅಲ್ವಾ ಟ್ರಿಪ್ಪು ತುಂಬ ಚೆನ್ನಾಗಿ ಅನಿಸೋದು. ಇಲ್ಲ ಅಂತಂದರೆ ಬೋರಿಂಗ್ ಅನ್ನಿಸ್ಬಿಡುತ್ತೆ. ಸೊ ಫ್ಯಾಮಿಲಿ ಎಲ್ಲ ಹೋದಾಗ ಆಲ್ಮೋಸ್ಟ್ ಈ ಥರ ಎಂಜಾಯ್ ಮಾಡೋದು ಕಡಿಮೆನೇ. ಆ್ಯಂಡ್ ಅಲ್ಲಿ ದೊಡ್ಡವರು ಸಣ್ಣವರು ಮಕ್ಕಳದು ಆ ಥರ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ನಾವಿಲ್ಲಿ ಎಲ್ಲನೂ ಬಿಟ್ಟು ಬಂದಿದ್ವಿ 2 ದಿವಸಕ್ಕೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ಮ್ಯಾಕ್ಸಿಮಮ್ಮು ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಂಜಾಯ್ ಮಾಡಿದ್ರು ಕೂಡ ಅಷ್ಟೇ ಕೇರ್ಫುಲ್ಲಾಗೆ ಒಂದು ನಮಗೊಂದು ಬಾರ್ಡರ್ ಅಂತ ಇರುತ್ತೆ, ಅದನ್ನು ನಾವು ಯಾರು ಕ್ರಾಸ್ ಮಾಡಲ್ಲ. ಸೊ ದಟ್ ಈಸ್ ಅ ಪವರ್ ಆಫ್ ಟೀಚರ್ಸ್ ಅಲ್ವಾ. ಸೊ ಬನ್ನಿ ಹಾಗೆ ವಿಡಿಯೋನ ನೋಡ್ತಾ ಹೋಗಿ. ನೋಡಿ ಇಲ್ಲಿ ಹೆಂಗೆ ಕುಣಿತಾ ಇದ್ದಾರೆ ಅಂತಂದ್ಬಿಟ್ಟು. ಆ್ಯಂಡ್ ಇದು ವಿಶ್ ಮಾಡ್ತಿರೋದು ನೇತ್ರ ಮ್ಯಾಮ್ ಬರ್ಡೇಗೆ. ಅವತ್ತು ಅವ್ರದ್ದು ಬರ್ಡೇ ಇತ್ತು. ಸೊ ಹಂಗಾಗಿ ಇಲ್ಲಿ ಸಾಂಗ್ ಹಾಕಿದ್ವಿ. ಅವ್ರ ಬರ್ಡೇಗೆ ಸರ್ಪ್ರೈಸಾಗಿ ಅವರಿಗೆ ಸಾಂಗ್ ಹಾಕಿ ವಿಶ್ ಮಾಡಿದ್ದು. ಸೊ ಅವರು ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂಥರ ನೈಸ್ ಮೆಮೊರೀಸ್ ನಮಗೆಲ್ಲ ಲೈಫ್ ಟೈಮು. ಆ್ಯಂಡ್ ಈ ವಿಡಿಯೋ ನೋಡ್ತಾ ಎಲ್ಲರೂ ಶೋರ್ ಪ್ರತಿಯೊಂದು ಮೂಮೆಂಟ್ನ ಕೂಡ ರೀಕಾಲ್ ಮಾಡ್ಕೋತಾರೆ ಅಂತಂದ್ಬಿಟ್ಟು ಅನ್ಕೋತೀನಿ. ಯಾಕಂದರೆ ನಾವು ಟ್ರಿಪ್ ಹೋಗಿ ಬಂದು ಇನ್ನೂ 8 ದಿವಸ ಅಷ್ಟೇ. ಸ್ಟಿಲ್ ನಾವು ಅದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇದೆ. ಆ್ಯಂಡ್ ಈ ವೀಕಲ್ಲಿ ಏನೇನೋ ಬೇರೆ ಇವೆಂಟ್ಸ್ ಇದ್ರೂ ಕೂಡ ಮಧ್ಯದಲ್ಲಿ ಇದ್ರ ಡಿಸ್ಕಷನ್ ನಡೀತಾನೆ ಇರುತ್ತೆ. ಹಂಗಾಗ್ಬಿಟ್ಟು ಮಲಗಿರೋರು ಮಾತ್ರ ಹುಡುಕಿ ಮಾಡ್ತಾ ಇದ್ದಾರೆ. ಯಾರು ನನ್ನ ನಿದ್ದೆ ಎಲ್ಲ ಹಾಳು ಮಾಡಿದ್ದಾರೆ, ಮಿತ್ರದ್ರೋಹಿಗಳು ಇವರೇ. ನಿದ್ದೆ ಎಲ್ಲ ಹಾಳು ಮಾಡಿದ್ದಾರೆ. ಇಲ್ಲ ಎಕ್ಸ್ಟ್ರಾ ಇದ್ದಾರೆ ಅವರು. ಆ್ಯಂಡ್ ಇಲ್ಲಿ ನೋಡಿ, ಚೆನ್ನಾಗಿ ಕುಣ್ದು ಸುಸ್ತಾಯಿತು, ಹಾಗೆ ನಿದ್ದೆ ಹೋಗಿದ್ದಾರೆ. ಸೊ ಕೆಲವೊಂದಿಷ್ಟು ಜನ ಮಾತ್ರ ಮಲ್ಕೊಂಡಿದ್ರು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ನಿದ್ದೆ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಟ್ರಿಪ್ ಹೋದಾಗ ಒಬ್ಬರು ಹಿಂಗೆ ಮಲಗಿರಲಿಲ್ಲ, ಬರೀ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ದೆ ಆಯಿತು. ಸೊ ಈ ಸರಿ ಆಲ್ಮೋಸ್ಟ್ ಕೆಲವರು ಒಂದು ½ ಆನ್ ಅವರ್ ಮಲಗಿದ್ರು ಅಷ್ಟೇ, ಜಾಸ್ತಿ ಅಲ್ಲ, ಒಂದು ½ ಆನ್ ಅವರ್ ಒಂದಿಷ್ಟು ನಿದ್ದೆ ಮಾಡಿದರು. ನೆಟ್ಲ ಮ್ಯಾಮ್ ಫೈನಲಿ ಇವಾಗ ನಾವು ರೆಸಾರ್ಟ್ನ ರೀಚ್ ಆಗಿದ್ದೀವಿ. ಅಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು, ಎಲ್ಲರೂ ಅದನ್ನ ತೊಗೋತಾ ಇದ್ದೀವಿ. ಬನ್ನಿ ವೆಲ್ಕಮ್. ರೆಸಾರ್ಟಲ್ಲಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ರೂಮಿಗೆ. ಭರ್ಜರಿಯಾಗಿ ಬ್ಯಾಟಿಂಗ್ ಆಯಿತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇವ್ರು ವೆಜ್ಜು, ನಾನ್ ವೆಜ್ಜು ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಸೊ ರೂಮ್ ಆಗಲೇ ಚೆಕ್-ಇನ್ ಮಾಡಿ ಊಟ ಮುಗಿಸಿ ಹಾಗೆ ಇದ್ದೀವಿ. ಇನ್ನು ಸ್ವಲ್ಪ ಗೇಮ್ಸ್ ಎಲ್ಲ ಏನಿದೆ ನೋಡೋಣ ಅಂತ ಬರ್ತಾ ಇದ್ದೀವಿ. ಎಲ್ಲ ಇದೆ, ಹೋಗ್ತಾ ಇದೀವಿ ನೋಡಕ್ಕೆ ಅಂತ. ಫಸ್ಟ್ ಏನೇನು ಆಡೋದು ಅಂತ ನೋಡಿ ಆಮೇಲೆ ಆಡ್ತೀವಿ. ಸೊ ಚೆನ್ನಾಗಿದೆ, ಯಾವ್ಯಾವ್ದು ಏನೇನು ಆಟ ಆಡ್ತೀನಿ ಅಂತಂದ್ಬಿಟ್ಟು. ಹೌದಲ್ಲ, ಓ ದಿಸ್ ಒನ್. ಓಕೆ, ಲೆಟ್ಸ್ ಸಿ. ಎಸ್ ಫ್ರೆಂಡ್ಸ್, ನೋಡಿ ಇದು ಆ್ಯಕ್ಚುಲಿ ಅದು ಆಡೋದಷ್ಟು ಈಸಿ ಇಲ್ಲ, ಬಿದ್ದರೆ ನೀರೊಳಗೆ ಬೀಳ್ತೀವಿ. ಬಟ್ ಲೆಟ್ಸ್ ಸಿ, ನೋಡೋಣ ಯಾವ್ದು ಆಡೋದೇನು ಅಂತ. ಈಗ ಸ್ಟಾರ್ಟ್ ಆಗತ್ತೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಆಕ್ಚುಲಾಗಿ.
ಮ್ಯಾಮ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇಲ್ಲೇ ಆಟ ಆಡೋದಮ್ಮೇಲೆ ಗೈಡ್ ನಂದಿನಿ ಮ್ಯಾಮ್. ಸೊ ನೋಡಿದ್ರಲ್ಲ ಈ ಥರ ಗೇಮ್ಸ್ ಇತ್ತು. ಫಸ್ಟ್ ಒನ್ ಆಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ನಾನು ಮೂರನ್ನೂ ಆಟ ಆಡಿದೆ. ಫಸ್ಟ್ ಒನ್ ಹೋಗ್ಬಿಟ್ಟು ಯಾಕಪ್ಪ ಹೋದೆ ಅನ್ನಿಸ್ಬಿಟ್ಟು ಅರ್ಧಕ್ಕೆ ಹೋಗಿ, ಆ್ಯಂಡ್ ಪ್ಯಾಂಟ್ ಬೇರೆ ಬೆಲ್ ಬಾಟಮ್ ಪ್ಯಾಂಟು ಎತ್ತಿಡೋಕ್ಕಾಗ್ತಿಲ್ಲ. ಸೊ ಫೈನಲಿ ಬದುಕಲೇಬೇಕು ಅಂತ ಅಂದರೆ ಈಜಲೇಬೇಕು ಅನ್ನೋಂಗೆ ಅಲ್ಲಿ ಹೋಗ್ಬಿಟ್ಟಿದ್ದೀವಿ. ಅರ್ಧ ಬೀಳಬೇಕು, ಇಲ್ಲ ವಾಪಸ್ ಬರೋಕ್ಕಂತೂ ಸಾಧ್ಯ ಇಲ್ಲ. ಸೊ ಹಂಗಾಗಿ ಅದನ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಧೈರ್ಯ ಮಾಡಿಬಿಟ್ಟು ಮತ್ತೆ ಅದು ಎರಡನ್ನು ಮತ್ತೆ ಆಡಿದ್ದು. ಚೆನ್ನಾಗಿತ್ತು. ಇದೊಂಥರ ನೈಸ್ ಎಕ್ಸ್ಪೀರಿಯೆನ್ಸು. ಅಲ್ಲಿ ಕೆಳಗಡೆ ಒಂದು ಸ್ಟ್ರೀಮ್, ಅದು ಬಿಗ್ ರಿವರು ಅಲ್ಲ, ಹಳ್ಳನೂ ಅಲ್ಲ, ಆ ಥರ ಒಂದು ಸ್ಟ್ರೀಮ್ ಥರ. ಬಟ್ ಅವ್ರು ಡೀಪ್ ಇಲ್ಲ ಹೇಳಿದ್ರು, ಬಂದಿರಲ್ಲ ಇದು ನೀವು ಅನ್ನಿಸ್ಲಿಲ್ಲ. ಸ್ವಲ್ಪ ಡೀಪ್ ಇತ್ತು ತಕ್ಕ ಮಟ್ಟಿಗೆ ಅಂತ ಅನ್ನಿಸ್ತು. ಹೋಗೋಣ ಇವಾಗ, ನಡೀರಿ. ಇದು ಸಾಕಾಗಿದೆ, ಜೀವ ಬಾಯಿಗೆ ಬಂದಿದೆ. ಅಲ್ಲ ಎಸ್ ಫ್ರೆಂಡ್ಸ್. ಸೊ ಇವಾಗ ಇಲ್ಲಿ ಇದಾಟ ಆಡುವಾಗ ಲಕ್ಷ್ಮಿ ಮ್ಯಾಮ್ದು. ಸೊ ಅಲ್ಲಿ ರೋಪ್ ಗೇಮ್ಸ್ ಎಲ್ಲ ಆಟ ಆಡಿ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೋಗಿ ಹಾರದೆ ಈ ಕ್ಯಾಪ್ ಹಾಕೊಂತೀವಿ. ಅಲ್ಲ ಅಷ್ಟಲ್ಲತ್ತಮ್ಮ, ಹಾರೋದು. ಈ ಕ್ಯಾಪ್ ಹಾಕೊಂತೀವಿ, ಕ್ಯಾಪ್ ಅಂತ ಹೇಳ್ತಾರೆ. ಇದು ಹಾಕೊಂತೀವಿ ತಲೆಗೆ. ನೋಡಿ ಈ ಕಲರ್ ಇದೆ, ನಂದು ಈ ಕಲರ್ ಇದೆ, ಕಲರ್ ಇದೆ. ವಿಚ್ ಕಲರ್ ಡು ಯು ಚೂಸ್? ಯು ಕ್ಯಾನ್ ಚೂಸ್. ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ. ನಂದು ನೇತ್ರ ಬಂದು ಸ್ವಲ್ಪ ಡಾರ್ಕ್ ಲೈಟ್ ಇದೆ, ನಂದು ಬ್ಲ್ಯಾಕ್. ಸೊ ನೋಡಿ ಎಲ್ಲ ಹೆಂಗೆ ರೆಡಿ ಆಗ್ತಾ ಇದೀವಿ, ಹೆಂಗಿದ್ದವ್ರದ್ದು ಅವತಾರಗಳೆಲ್ಲ ಹೆಂಗಾಗಿದೆ ಅಂತ. ರಂಜನಾ ಮ್ಯಾಮ್ದು ನಿಮ್ದಿದೆ. ಓಕೆ, ಅವ್ರದ್ದು ಸೇಮ್. ಐ ಥಿಂಕ್ ಲಾಸ್ಟ್ ಇಯರ್ ನಾವು ತಗೊಂಡ್ಬಂದಿದ್ವಿ ಅಲ್ಲ. ನಿಮ್ದು ನಿಮ್ದು ನಮಿಗೂ ನಮ್ಮ ಮನೆಯವರೇ ಕೊಡ್ಸಿರೋದು. ನಿಮ್ದು ತೋರಿಸಿದ್ರಿ ಅಲ್ಲ. ನಂದು ನೋಡಿ ಇದೆ ಗಾಗಲ್, ನಂದು ಸಾರಿ ಕನ್ನಡಕ, ನಮ್ಮ ಕನ್ನಡ. ಆ್ಯಂಡ್ ವಾಟರ್ ಗೇಮ್ಸ್ ಅಂತ ಬಂದರೆ ಅಲ್ಲಿ ಆ ಸ್ಟ್ರೀಮಲ್ಲಿ ಬೋಟಿಂಗು ಮತ್ತು ಕಯಾಕಿಂಗ್ ಇತ್ತು. ಆ್ಯಂಡ್ ಅದಾದಮೇಲೆ ನಾವಿಲ್ಲಿ ರೈನ್ ಡ್ಯಾನ್ಸಿಗೆ ಬಂದಿದ್ದೀವಿ. ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಪೂಲ್ ಇಷ್ಟಿತ್ತು ವಾಟರ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ. ನಾನು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಇದು ಕೂಡ ನಮ್ಮ ಮ್ಯಾಮ್ ಫೋನಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ವಿಡಿಯೋನೂ ಸಿಗ್ತಾಯಿಲ್ಲ ನನಗೆ. ಸೊ ಹಂಗಾಗಿ ಎಷ್ಟಿತ್ತು ಅಷ್ಟು ಮಾತ್ರ ಆ್ಯಡ್ ಮಾಡ್ತಾಯಿದ್ವಿ. ಎವ್ರಿ ಮೂಮೆಂಟ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋದು, ತಮಾಷೆ ಮಾಡೋದು, ಒಬ್ಬೊಬ್ಬರು ಫನ್ ಮಾಡ್ಕೊಳ್ಳೋದು, ಎಂಜಾಯ್ ಮಾಡೋದು, ಈ ರೀತಿ ಲೈಫಲ್ಲಿ ಇನ್ನೇನಿದೆ ಅಲ್ವಾ, ಎಲ್ಲ ಸೇರಿ ಒಟ್ಟಿಗಿದ್ದಾಗ ಚಿಲ್ ಮಾಡಬೇಕು ಅಷ್ಟೇ. ಅದು ನಮ್ಮ ಪಾಲಿಸಿ, ನನ್ನ ಪಾಲಿಸಿ. ಆ್ಯಂಡ್ ನೋಡಿ ಇಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತಿರೋದು ಅಂದರೆ ಅಲ್ಲಿ ಸಾಂಗ್ ಹಾಕೋರಿಗೆ ಫುಲ್ ಖುಷಿ ಆಗ್ಬಿಡ್ತೀನಿ. ಹಿಂಗೆ ಡ್ಯಾನ್ಸ್ ಮಾಡ್ತಿರೋ ಅಂತ ಡಿಫ್ರೆಂಟಾಗಿ ಅವರು ಸಾಂಗ್ ಹಾಕ್ತಾನೆ ಇದ್ರು, ನಾವು ಡ್ಯಾನ್ಸ್ ಮಾಡ್ತಾನೆ ಫ್ರೆಂಡ್ಸ್. ಸೊ ಫೈನಲಿ ಪೂಲಿಂದ ಬಿದ್ದು ಎದ್ದು ಎಲ್ಲ ಮೇಲೆ ಬಂದ್ವಿ. ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಪಕ್ಕದ ಮನೆಯಲ್ಲಿ 2 ರೂಮ್ ತೊಗೊಂಡಿರೋದು, 1 ರೂಮು 2 ರೂಮು. ಸೊ ಅದಕ್ಕೆ ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ವಿ. ಸೊ ಇವತ್ತಿನ ಡೇ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಆಯಿತು. ಆ್ಯಂಡ್ ಫೈನಲಾಗಿ ಒಂದು ಫೈರ್ ಕ್ಯಾಂಪ್ ಇದೆ, ಒಂದು ಪುಟ್ಟದ ಬರ್ಡೇ ಸೆಲೆಬ್ರೇಷನು. ಇವ್ರದ್ದು ಬರ್ಡೇ ಇವತ್ತು ನಾವು ತುಂಬ ಗ್ರ್ಯಾಂಡಾಗಿ ರೆಸಾರ್ಟಲ್ಲಿ ಇಟ್ಕೊಂಡಿದ್ದೀವಿ ಇವ್ರ ಬರ್ಡೇನ, ಅದಕ್ಕೆ. ಸೊ ಅದೊಂದಾದರೆ ಇವತ್ತಿನ ಡೇನ ಹಿಂಗೆ ಮಾಡ್ತಾಯಿದ್ದೀವಿ. ಓಕೆ, ಅದೊಂದು ಎಸ್ ಫ್ರೆಂಡ್, ಡೇ ಎಂಡ್ ಆಗುತ್ತೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಈ ರೀತಿ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಟ್ರಿಪ್ ಬಂದಾಗ ಡೇ ಎಂಡ್ ಆಗೋಕ್ಕೆ ಸಾಧ್ಯನಾ? ಸೊ ನೋಡಿ ಇಲ್ಲಿ ನಮ್ಮ ಲೇಟ್ ನೈಟ್ ಮಸ್ತಿ ಮಜಾ ಹೆಂಗಿದೆ ಅಂತ ಲೈವಾಗಿ ನೋಡಿ. ಆ್ಯಕ್ಚುಲಿ ಫೋನಲ್ಲಿ ಈ ರೀತಿ ವಿಡಿಯೋನಲ್ಲಿ ನೋಡಿದಾಗ ಅಷ್ಟು ಮಜಾ ಬರಲ್ಲ. ಲೈವಾಗಿ ನಾವು ಎಷ್ಟು ಬಿದ್ದು ನಕ್ಕಿದ್ದೀವಿ ಅಂದರೆ ಅದನ್ನು ದಿವಸಕ್ಕೆ 2 ಸರಿ 3 ಸರಿ ನೆನಪಿಸ್ಕೊಂಡು ನಗ್ತಿರ್ತೀವಿ, ಆ ಥರ ಇರುತ್ತೆ. ಬಟ್ ನೀವು ಕೂಡ ನೋಡಿ, ಸ್ವಲ್ಪ ಎಂಜಾಯ್ ಮಾಡಿ.
ಅಲ್ಲ ಇದೇ ಅದು ಓಪನ್ ಆಗ್ತಾ ಇಲ್ಲ. ಎಲ್ಲರಿಗೂ ಇವಾಗ ಯಾರು ಇಷ್ಟೊತ್ತಿಗೆ ಮಲಗ್ತಾರೋ ರೀಲ್ಸ್ ಹುಡುಕ್ತಾ ಇದ್ದೀನಿ. ಈಗ ಒಂಚೂರು ಇಳಿತು. ಇರಿ ಮ್ಯಾಮ್ ಝೂಮ್ ಮಾಡ್ತೀನಿ, ಯಾಕಂದರೆ ಅಲ್ಲಿ ಕತ್ಲಲ್ಲಿ ಕಾಣಲ್ಲ ನೀವು. ಹಾಂ ಈಗ ಕಾಣಿಸಿದ್ರಿ ಕಾವ್ಯ. ಅಲ್ಲ ಕಾವೇಶ್ರೀ ಮ್ಯಾಮ್ ನೀವು ಇಬ್ಬಿಬ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಮ್ಯಾಮ್. ಕಾವೇಶ್ರೀ ಮ್ಯಾಮ್ ನೀವು ಇಬ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು. ಹೌದೌದೌದು ಹೌದೌದೌದೌದು. ಬನ್ನಿ ಮ್ಯಾಮ್, ಏನಾಗಲ್ಲ. ತರೆಯಿಂದ ಅವ್ರ ಮಾಲಕ್ದವ್ರು ಎದ್ದು ಕುತ್ಕೊಂಡು ಏನಾಯ್ತು ಅಂತ ನೋಡ್ತಾ ಇದ್ದಾರೆ. ಮಸಾಜ್ ಮಾಡ್ತೀನಿ ಬಾ, ಮಸಾಜ್ ಮಾಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ಸೇಮ್ ಡ್ರೆಸ್ ಹಾಕೊಂಡಿದ್ಯಾ ಬಾ. ಅಯ್ಯಪ್ಪ, ಓ ಮೈ ಗಾಡ್, ಅಯ್ಯೋ 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 ದೇವ್ರೆ. ನೋಡಿ ನಿಜ ಹ್ಯಾಪಿ ಬರ್ತ್ಡೇ ಟು ಯು. ನಾನು ದೂರನೇ ಇರ್ತೀನಿ. ಅಯ್ಯಪ್ಪ ದೇವ್ರೆ. ಬನ್ನಿ ಸಮಾಧಾನ ಬೇಕು. ಮಸಾಜ್ ಮಾಡಿಸ್ಕೊಳ್ಳಕ್ಕೆ, ಮಸಾಜ್ ಮಾಡಿಸ್ಕೊಳ್ಳಕ್ಕೆ ಬೇಡ, ನಾನು ಮಾಡ್ತೀನಿ. ಧನ್ಯವಾದ ಹೇಳಿದ್ರೆ ನನಗೆ ಸಮಾಧಾನ ಆಗಲ್ಲ, ನಾನು ಮಲ್ಗಲ್ಲ. ನನ್ನ ಹೊರಗಡೆ ಇರೋ ಆ ರಾಕ್ಷಸಿ ಅಯ್ಯಪ್ಪ ದೇವ್ರೆ, ಈ ದೇಹನ ಬಿಟ್ಟು ಹೋಗಲ್ಲ. ಧನ್ಯವಾದ ಹೇಳಲೇಬೇಕು. ಕವಿತಾ ಮ್ಯಾಮ್, ಎನಫ್ ಎನಫ್.
ಎಸ್ ನೋಡಿ ಈ ರೀತಿ ಆಯಿತು. ಸುಮ್ಮನೆ ಏನೋ ಕಾಮಿಡಿ ಮಾಡೋಕ್ಕೆ ಹೋಗಿ ನಾಗವಲ್ಲಿ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಆಯಿತು. ಆಲ್ಮೋಸ್ಟ್ 12:30 ತನಕ ಈ ಥರ ಫನ್ ಮಾಡಿಕೊಂಡು ಇಷ್ಟು ನಕ್ಕಿದ್ದೀವಿ ಅಂದರೆ ಕಂಟ್ರೋಲೇ ಇಲ್ಲ, ಅಷ್ಟು ನಕ್ಕಿದ್ದೀವಿ. ಅದಾದಮೇಲೆ ಒಂದು ರೀಲ್ಸ್ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ತಯಾರಿ ನಡೀತಿದೆ. ಒಂದು ಸಣ್ಣ ರೀಲ್ ಕ್ಯಾಪ್ಚರ್ ಮಾಡೋದಕ್ಕೆ ವಿಟುಕ್ ನಿಯರ್ಲಿ ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಅಂತ ಅಂದ್ಕೊಳ್ತೀವಿ. ಸೊ ಫೈನಲಿ ಅದೊಂದು ನೈಟ್ ರೀಲ್ ಕೂಡ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿ ಬಂತು. ಈ ರೀಲ್ ಅಂದರೆ ಒಬ್ಬೊಬ್ಬರು ಒಂದೊಂದಂಗೆ ಮಾಡ್ಕೊಂಡು ಹೋಗಿದ್ದು. ಸೊ ಫುಲ್ಲು ಫನ್ನು. ಲೈಫಲ್ಲಿ ಇನ್ನೇನಿದೆ ಅಲ್ವಾ. ಸೊ ನಾವು ಏನೇ ಮಾಡಿದ್ರು ಫ್ರೆಂಡ್ಸ್ ಜೊತೆ ಈ ರೀತಿ ಟ್ರಿಪ್ ಮಾಡೋದು, ಈ ರೀತಿ ಟೈಮ್ ಪಾಸ್ ಮಾಡೋದು, ಜೊತೆಗೆ ನಾವೆಲ್ಲ ಒಟ್ಟಿಗೆ ಇದ್ದು ಈ ರೀತಿ ಒಂದು ಒಳ್ಳೆ ಕ್ಷಣ ಕಳೆಯೋದನ್ನು ನಾವು ಎಷ್ಟೇ ಕೋಟಿ ಕೊಟ್ಟರೂ ಸಿಗೋದಿಲ್ಲ. ನಮ್ಮ ಸುತ್ತ ಏನು ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫ್ಯಾಮಿಲಿ ಆಗಿರ್ಬೋದು ಅಥವಾ ವರ್ಕ್ ಮಾಡೋ ಪ್ಲೇಸಲ್ಲಾಗಿರ್ಬೋದು, ನಮ್ಮ ಸರೌಂಡಿಂಗಲ್ಲಿರುವಂತಹ ಜನಗಳ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆ್ಯಂಡ್ ನಮ್ಮ ಮೈಂಡ್ನ ಫ್ರೆಶ್ ಆಗಿ ಇಡುತ್ತೆ ಯಾವಾಗಲೂ. ಸೊ ಇದು ನನಗೆ ತುಂಬ ಅನಿಸೋವಂಥದ್ದು. ಸೊ ನಮಗೆ ಎಲ್ಲರಿಗೂ ಅದೇ ರೀತಿ ಒಂದು ಕಂಫರ್ಟ್ ಝೋನ್ ಇದೆ. ಎಲ್ಲರೂ ಕೂಡ ಅಷ್ಟೇ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಕೆಲಸ ಅಂತ ಬಂದಾಗ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಕೂಡ ಮಾಡ್ತೀವಿ. ಕೆಲಸ ಮಾಡ್ತಾ ಹಾಗೆ ಎಂಜಾಯ್ ಕೂಡ ಮಾಡ್ತೀವಿ ನಾವು. ಸೊ ಅದು ನಮ್ಮ ಎಲ್ಲರ ಎನರ್ಜಿ ಆ್ಯಂಡ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬನ್ನಿ ಇಲ್ಲಿ ರೀಲ್ಸ್ ನಡೀತಾ ಇದೆ. ಸೊ ಇದೆಲ್ಲ ಮಾಡದೆ ಹೋದರೆ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಟ್ರಿಪ್ಪು ಒಂಥರ ಸಪ್ಪೆ ಬೋರಿಂಗ್ ಅಂತೆಲ್ಲ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಇದೆಲ್ಲ ಮುಗಿಸಿ ಮಲ್ಗೋ ಹೊತ್ತಿಗೆ ಆಲ್ಮೋಸ್ಟ್ 2 ಅಂತ ಅಂದ್ಕೊಳ್ತೀನಿ. ಇನ್ನೂ ಮಾತಾಡ್ತಿದ್ರೇನೋ ಗೊತ್ತಿಲ್ಲ, ನಾನಂತೂ ಹೋಗಿ ಮಲ್ಕೊಂಬಿಟ್ಟೆ. ಬಿಕಾಸ್ ಪ್ಯಾಕಿಂಗ್ ಮಾಡೋ ಹಿಂದಿನ ದಿವಸ ಆ್ಯಂಡ್ ಟ್ರಿಪ್ ಹೋಗೋ ಹಿಂದಿನ ದಿವಸ ನಾನು ಜಸ್ಟ್ ಒಂದು 2 to 3 hours ಅಷ್ಟೇ ಮಲಗಿದ್ದು. ಹಾಗಾಗ್ಬಿಟ್ಟು ನಾನು ಬೇಗ ಮಲ್ಕೊಂಡೆ, ಯಾರೇನಾದರೂ ಮಾಡ್ಕೊಳ್ಳಿ ಅಂತ ಆಮೇಲೆಲ್ಲ ಮಲ್ಕೊಂಡಿದ್ದು. ಸೊ ಇದಾಗಿತ್ತು ನಮ್ಮ ಡೇ 1 ಆಫ್ ಟ್ರಿಪ್. ಆ್ಯಂಡ್ ನಾವು ಹೋಗಿದ್ದು ಸಕಲೇಶ್ಪುರಲ್ಲಿ ವೈಟ್ ರಿವರ್ ರಿಟ್ರೀಟ್ ಅನ್ನೋ ರೆಸಾರ್ಟು. ಸೊ ಎಸ್ ಅದೇ ನೇಮು. ಚೆನ್ನಾಗಿತ್ತು ರೆಸಾರ್ಟ್. ಆ್ಯಕ್ಟಿವಿಟೀಸು ಎಲ್ಲ ಕೂಡ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದ್ರದ್ದು ಕಾಸ್ಟು ಅದ್ರ ಬಗ್ಗೆ ಎಲ್ಲ ನನಗೇನು ಐಡಿಯಾ ಇಲ್ಲ, ಬಿಕಾಸ್ ಇದು ನಮ್ಮ ಮ್ಯಾಮ್ ಸ್ಪಾನ್ಸರ್ ಮಾಡಿರುವಂತಹ ಟ್ರಿಪ್ಪು. ಸೊ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ನೋಡೋದ್ರಿಂದ ನಿಮಗೆ ನೀವು ಫ್ರೆಂಡ್ಸ್ ಜೊತೆ ಹೋದಾಗಿನ ಟ್ರಿಪ್ಪಿನ ಮೆಮೊರೀಸು ಅದೆಲ್ಲ ಕೂಡ ರೀಕಾಲ್ ಆಗ್ಬೋದು. ಆ ಥರ ಏನಾರು ಇನ್ಸಿಡೆಂಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಡೇ 2 ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಅದರಲ್ಲಿ ಕೂಡ ಸುಮಾರಷ್ಟು ಅಡ್ವೆಂಚರಸ್ನ ಮಾಡಿದ್ದೀವಿ. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಂತಹ ಥಿಂಗ್ಸ್ ಎಲ್ಲ ಆಯಿತು. ಸೊ ಹಂಗಾಗ್ಬಿಟ್ಟು ಅದನ್ನ ಶೇರ್ ಮಾಡ್ತೀನಿ. ಸೊ ಕಂಪ್ಲೀಟ್ಲಿ ಆ ವಿಡಿಯೋ ಕೂಡ ನೋಡಿ ಹೋಪ್ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಅದು ಇದು ಒಂದು ಕ್ಲಿಪ್ಪಿಂಗ್ ತಗೋಬೇಕಿತ್ತಲ್ಲ, ಅದೇ ಆಗಲೇ ಓಡ್ಬಂದರು ಒಟ್ಟಿಗೆ ಇರ್ತೀವಿ. ಇವಾಗ ಎಲ್ಲರೂ ಕನ್ನಡಕ ಹಾಕ್ಕೊಂಡು ಹಿಂಗೆ ಮಾಡೋಣ. ಇವಾಗ ನೀವು ಸೇರ್ಕೊಳ್ಳಿ, ನಾನು ವಿಡಿಯೋ ಮಾಡ್ತೀನಿ ಮಾಡಿ.